ತಡ ಆಗ್ತಿದೆ. ಏನಿನ್ನೂ ಅಡುಗೆ ಆಗಿಲ್ವಾ? ಈ ಕಡೆ ಎಲ್ಲಿಗೆ ಹೋಗ್ತಾ ಇದೀಯಾ? ಅಡುಗೆ ಮನೆಗೆ. ಅಲ್ಲಿಗೆ ಯಾಕೆ ಹೋಗ್ತಾ ಇದೀಯಮ್ಮ? ಇದೇನ್ ಮಾವ, ಎಲ್ಲ ಗೊತ್ತಿದ್ದು ಕೇಳ್ತಿದ್ದೀರಾ? ನಾನೇನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತೀನ, ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಊಟ ಮಾಡಕ್ಕೆ? ವೆರಿ ಗುಡ್. ಹೋಗು. ಕಾಸು ಕೊಟ್ಬಿಟ್ಟು. ಕಾಸಾ? ಯಾವ ಕಾಸು? ಇದೇನ ಕಾಸು ಅಂದ್ರೆ ಗೊತ್ತಾಗ್ಲಿಲ್ವಾ? ದುಡ್ಡು, ಹಣ, ಪಣಂ, ಡಬ್ಲು, ಮನಿ. ಅದು ಗೊತ್ತಾಯ್ತು ಮಾವ, ಆದ್ರೆ ನಾನ್ಯಾಕೆ ನಿಮಗ್ ದುಡ್ಡು ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಮನೆಯಲ್ಲಿ ಇನ್ನು ಮುಂದೆ ಯಾರೇ ಊಟ ತಿಂಡಿ ಮಾಡಿದ್ರು ಪ್ರತಿಯೊಬ್ರು ಹಣ ಕೊಡಬೇಕು ಅಂತ ಶ್ರೀ 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 ದತ್ತ ಮಹಾರಾಜರು ಆಜ್ಞೆಯನ್ನ ಹೊರಡಿಸಿದ್ದಾರೆ. ಹಾಗಾಗಿ ದುಡ್ಡು ಕೊಡು, ಆಮೇಲೆ ಊಟ ಮಾಡು. ಕೊಡು. ಅಂಕಲ್, ಪಾಪ ಸಂಧ್ಯಾ, ಸ್ವಲ್ಪ ಊಟ ಮಾಡ್ಲಿ ಬಿಡಿ. ಇದೇನ್ ಟೀಚರ್ ಹೀಗೆ ಹೇಳ್ಬಿಟ್ರಿ? ಹಸುಗಿಂತ ದೊಡ್ಡ ಟೀಚರ್ ಇಲ್ಲ, ಹಸುಗಿಂತ ದೊಡ್ಡ ಪನಿಷ್ಮೆಂಟ್ ಇಲ್ಲ. ಕಬ್ಬಣ ಕಾದಾಗ್ಲೇ ಬಗ್ಗಿಸ್ಬೇಕು. ಇವಳಿಗೀಗ ಹೊಟ್ಟೆ ಹಶ್ವಾಗಿದೆ, ಊಟ ಬೇಕು. ಈಗ ಬುದ್ಧಿ ಹೇಳಿದ್ರೆ ಒಳಗೆ ಹೋಗೋದು. ಕಾಸು ಕೊಡು, ಊಟ ಮಾಡು. ಮಾವ, ಫಸ್ಟ್ ಊಟ ಮಾಡ್ಬಿಡ್ತೀನಿ, ಆಮೇಲೆ ದುಡ್ಡು ಕೊಡ್ತೀನಿ. ನೋ ನೋ, ಸಾಲ ಕೇಳಿ ಸ್ನೇಹ ಕಳ್ಕೋಬೇಡಿ. ಸ್ನೇಹ ಏನು ಬಂತು? ಮಾವ ಸೊಸೆ ಸಂಬಂಧ ಅಲ್ವೇ ನಿಮ್ದು? ಆಯ್ತು ಬಿಡಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಸಾಲ ಕೇಳಿ ಸಂಬಂಧ ಕೆಡಿಸ್ಕೋಬಾರ್ದು. ನೋಡು ಸೊಸೆ ಬುದ್ಧು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡು. ನೋಡ, ಈ ಮನೆಯಲ್ಲಿ ಪ್ರತಿಯೊಬ್ರು ಸಂಪಾದನೆ ಮಾಡ್ತಿದ್ದಾರೆ. ಟೀಚರ್ ಕೆಲಸ ಮಾಡ್ತಿದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ. ಸಮರ್ಥ ಕೆಲಸ ಮಾಡ್ತಿದ್ದಾನೆ, ಸಂಪಾದನೆ ಮಾಡ್ತಿದ್ದಾನೆ. ನಿನ್ನ ಗಂಡನೂ ಸಂಪಾದನೆ ಮಾಡ್ತಿದ್ದಾನೆ. ಇನ್ನು ಸೀನಿಯರ್ ಸಿಟಿಸನ್ಸು ಪೆನ್ಷನ್ ಬರುತ್ತೆ, ಅಂಗಡಿ ಇದೆ, ಸಂಪಾದನೆ ಆಗುತ್ತೆ. ಇನ್ನು ನೀ ಮತ್ತೆ ಪಾಪ ಈ ಮನೇಲಿ ಅಡಿಗೆ ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ದಾಳೆ. ನೀನು ಒಬ್ಬಳಿಗೆ ಸಂಪಾದನೆ ಮಾಡದೆ ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ ಮನಸ್ಸು ಹೇಗಮ್ಮ ಬರುತ್ತೆ? ಯಾಕೆ ಮಾವ ನಿಮ್ಮನ್ ಬಿಟ್ಬಿಟ್ರಿ? ನೀವು ಕೂತ್ ತಿಂತಿರೋ ತಾನೆ? ಆಯ್ತು ಬಿಡಮ್ಮ, ನಾಳೆಯಿಂದ ನಿಂತೆ ತಿಂತೀನಿ. ನನ್ನ ಸುದ್ದಿ ಬರಬೇಡ ನೀನು. ನಾನು ಈ ಮನೇಲಿ ಒಂಥರ ಸೂಪರ್ವೈಸರ್ ಇದ್ದಂಗೆ. ಯಾರು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತು ಹೋಗ್ತಾರೆ, ಎಷ್ಟೊತ್ತು ಊಟ ಮಾಡ್ತಾರೆ, ಎಷ್ಟು ಊಟ ಮಾಡ್ತಾರೆ, ಇವೆಲ್ಲ ನೋಡ್ಕೋಬೇಕು. ಏನ್ ಸಾಮಾನ್ಯ ಕೆಲಸನ ಅದು? ಈಗ ನಿನ್ ಹೊಟ್ಟೆ ಹಸಿತಾ ಇದೆ, ದುಡ್ಡು ಕೊಡು, ಊಟ ಮಾಡು. ಅಂಕಲ್, ಸಂಧ್ಯಾ ಪಾಪ ಬೇಕಿದ್ರೆ. ಪಾಪ ಪಾಪ ಸಾಧ್ಯನೇ ಇಲ್ಲ. ಇವಳು ಹೇಗೆ ಅಂತ ನನಗೆ ಗೊತ್ತು. ಈ ಮನೆಯಲ್ಲಿ ರೂಲ್ಸ್ ಅಂದ್ರೆ ರೂಲ್ಸ್. ದತ್ತ ಮಾಡಿರೋ ರೂಲ್ಸ್ ನ ಬ್ರೇಕ್ ಮಾಡಿ ಈ ಮನೆಯಲ್ಲಿ ಬದುಕಕ್ಕಾಗತ್ತಾ? ನೋ ವೇ. ಅರ್ಥ ಆಯ್ತಮ್ಮ? ಕೊಡು, ಮಾಡು. ಅಮ್ಮ, ನೀವು ಕಾರಲ್ಲಿ ಕೂತೀರಿ, ಏನೇನ್ ತರಕಾರಿ ಬೇಕು ಅಂತ ಹೇಳಿ ನಾನೇ ಹೋಗಿ ತಗೋಬರ್ತೀನಿ. ಏನು ತರಕಾರಿ ನೀ ತರ್ತೀಯಾ? ನಿಂಗೆ ಅದೆಲ್ಲ ಗೊತ್ತಾಗತ್ತಾ ಅಭಿ? ಅಮ್ಮ, MBA ರ್ಯಾಂಕ್ ಹೋಲ್ಡರ್ ನಾನು, ನನಗ್ ತರಕಾರಿ ತರ ಗೊತ್ತಾಗಲ್ವಾ? ಓ, ಅಲ್ಲಿ ತರಕಾರಿ ತರೋದು ಎಲ್ಲ ಹೇಳ್ಕೊಡ್ತಾರ? ಹಾಗಲ್ಲ, ಅಷ್ಟೆಲ್ಲ ಓದಿರೋನ್ಗೆ ಇಷ್ಟು ಚಿಕ್ಕ ಕೆಲಸ ಗೊತ್ತಾಗಲ್ವಾ ಅಂತ ಹೇಳ್ದೆ ಅಷ್ಟೇ. ಓದೋದ್ ಬೇರೆ, ಬದುಕೋದ್ ಬೇರೆ. ಸಕ್ಕರೆ ಸಿಹಿ ಆಗಿದೆ ಅಂತ ಓದಿದ್ ಮಾತ್ರಕ್ಕೆ ನಾಲ್ಗೆಗೆ ರುಚಿ ಗೊತ್ತಾಗತ್ತಾ? ಸಕ್ಕರೆ ನಾಲ್ಗೆ ಮೇಲೆ ಬಿದ್ಮೇಲೆನೆ ರುಚಿ ಗೊತ್ತಾಗೋದು. ಅದೆಲ್ಲ ಸುಳ್ಳು. ಈಗ ನಿಮ್ ಮಾತು ನನ್ನ ಕಿವಿಗೆ ಬಿದ್ರೆ ಅದು ಎಷ್ಟು ಸಿಹಿಯಾಗಿದೆ ಅಂತ ಗೊತ್ತಾಯ್ತಲ್ವಾ? ಇಂಥ ಮಾತುಗಳು ಆಡೋದು ಸುಲಭ, ಆದ್ರೆ ತರಕಾರಿ ಆರಿಸೋದು ಕಷ್ಟ ಅಂತ ನಿನ್ಗೆ ಗೊತ್ತಾಗತ್ತೆ. ನಡಿ. ತುಳಸಿ ಅಮ್ಮ, ಚೆನ್ನಾಗಿದ್ದೀರಾ? ಹೂ ಕೊಡ್ಲಾ? ಬೇಡಮ್ಮ, ಹೋಗ್ತಾ ತಗೊಂಡೋಗ್ತೀನಿ. ನಿಮ್ ಮಗಳು ಚೆನ್ನಾಗಿರಲ್ಲ? ಆಯ್ತಮ್ಮ, ಚೆನ್ನಾಗಿದ್ದಾರೆ. 12th ಪಾಸ್ ಆದ್ಲಾ? ನಮ್ಮ ಪಾಸ್ ಆಯ್ತು. ಸರಿ. ನಿಮ್ ಮಗನಮ್ಮ? ಹೌದು, ನನ್ ಮಗ. ಬಾ.
ಅಮ್ಮ ಇವರೆಲ್ಲ ನೀವು ಪರಿಚಯ? ಇವರೆಲ್ರೂ ಪರಿಚಯ ಆಗಿದೆ ನಿಮ್ ತಂದೆಯಿಂದ. ಇವ್ರಿಗೆಲ್ರಿಗೂ ಅವರು ಅಂದ್ರೆ ತುಂಬಾ ಪ್ರೀತಿ ಗೌರವ. ನಮಸ್ಕಾರ ಸರ್, ಚೆನ್ನಾಗಿದ್ದಾರಾ? ನಾನು ಕೇಳಿದೆ ಅಂತ ಹೇಳಿ. ಸರ್ಗೆ ಹಾಗಲಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ನೋಡಿ ಫ್ರೆಶ್ ಆಗಿ ಬಂದಿದೆ ಹಾಗಲಕಾಯಿ. ಎಷ್ಟು ಹಾಕ್ಲಕ್ಕ? ಇಲ್ಲ ತರಕಾರಿ ಎಲ್ಲ ನಾನೇ ತಗೋತೀನಿ, ನೀವು ಸುಮ್ಮನಿದ್ ಬಿಡಿ. ನೋಡಪ್ಪ, ಹಾಗಲಕಾಯಿ ಕೊಡು, ಬೀನ್ಸು, ನಿಂಬೆಹಣ್ಣು, ಇದು ಶುಂಠಿ, ಆಮೇಲೆ ಅವರೆಕಾಯಿ, ಇದೆಲ್ಲ ಸೇರಿಸ್ಕೊಡು. ಸರ್ ಇದೆಲ್ಲ ಎಷ್ಟು ಕೊಡ್ಬೇಕು ಸರ್? ಏನಪ್ಪ ಹಾಕಿ ಹೇಳ್ತೀಯಾ? ನೋಡು, ನಮ್ಮ ಮನೆಯಲ್ಲಿ 8 ಜನ ಇದ್ದಾರೆ, ಕೆಲ್ಸದವರೆಲ್ಲ ಸೇರಿ 11 ಜನ. ಎಲ್ರಿಗೂ 1 kg ಅಂದ್ರು. ಹಾಗಲಕಾಯಿ 11 kg ಕೊಡು, ಶುಂಠಿ ಒಂದು 11 kg ಕೊಡು, ನಿಂಬೆಹಣ್ಣು ಕೊಡು, ಆಮೇಲೆ ಇದು ಬೀನ್ಸ್ ಒಂದು 11 kg ಕೊಡು, ಆಮೇಲೆ ಮೆಣಸಿನ್ಕಾಯಿ ನಾನು ಖಾರ ಸ್ವಲ್ಪ ಕಮ್ಮಿ ತಿನ್ನೋದು, ಅದೊಂದು ಅರ್ಧ kg ಕಮ್ಮಿ ಕೊಡು. ಅಲ್ಲ, ತರಕಾರಿನ ಮನೆಗೆ ತಗೊಂಡ್ ಹೋಗ್ಬೇಕು ಅಂತಿದ್ಯೋ ಅಥವಾ ಮಾರಕ್ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದ್ಯೋ? 11 kgಲಿ ಅರ್ಧ kg ಕಮ್ಮಿ ಮೆಣಸಿನ್ಕಾಯಿ ಹಿಂದೆ. ಅವಿ, ನೀನ್ ಸುಮ್ನೆ ಇದ್ಬಿಡು, ತರಕಾರಿ ನಾನೇ ತಗೋತೀನಿ. ಅಮ್ಮ, ಯಾವ ಅಡುಗೆಗೆ ಏನೇನು ಹಾಕ್ತಾರೆ, ಎಷ್ಟೆಷ್ಟು ಹಾಕ್ತಾರೆ ಅಂತ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ಏನೇನು ತಗೋಬೇಕಂತ ನೀವೇ ಹೇಳಿ, ಅದನ್ನೆಲ್ಲ ನಾನೇ ಆರಿಸ್ತೀನಿ. ಸೊಪ್ಪು 4 ಕಟ್ಟು, 1 kg ಬದನೆಕಾಯಿ, 2 kg ಹುರುಳಿಕಾಯಿ, ಸೌತೆಕಾಯಿ, ಆಮೇಲೆ ಅಂತ ಸದ್ ಬರ್ಬೇಕು. ಅಮ್ಮ, ಈ ತರಕಾರಿ ತಗೊಳ್ಳೋದ್ರಲ್ಲೂ ಒಂದು ಕೋರ್ಸ್ ಇರ್ತಿದ್ರೆ ನಾನು ಅದಕ್ಕೆ ಜಾಯ್ನ್ ಆಗ್ತಿದ್ದೆ. ಇದ್ರಲ್ಲೂ ಇಷ್ಟೊಂದು ವಿಷಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟಾಯ್ತು? 670 ಸರ್. ಏನು ಚೌಕಾಸಿ ಮಾಡಲ್ವಾ? ಇಲ್ಲ ಅಮ್ಮ, ಬೆಳಗಿನ ಜಾವನೇ ಹೋಗಿ ತರಕಾರಿ ಎಲ್ಲ ತಗೊಬಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾರ್ಕೆಟಲ್ಲಿ ಈ ರೀತಿ ಕಷ್ಟಪಟ್ಟು ಮಾಡಿದ್ರು ಎಷ್ಟು ಮಹಾ ಲಾಭ ಸಿಗತ್ತೆ ಹೇಳಿ? ಅದೇ ಒಂದು ಮಾಲು ಅಥವಾ ರೆಸ್ಟೋರೆಂಟ್ಗೆ ಹೋದ್ರೆ ಅವ್ರು ಕೊಟ್ಟಿದ್ದ ಊಟ ಚೆನ್ನಾಗಿರೋದು ಚೆನ್ನಾಗಿರಲ್ವೋ, ಬಟ್ ಅವ್ರು ಕೇಳಿದ ಬಿಲ್ ಜೊತೆ ನಾವು ಟಿಪ್ಸು ಕೊಟ್ಟು ಬರ್ತೀವಿ. ಅಲ್ಲೇ ಚೌಕಾಸಿ ಮಾಡಲ್ಲ ಅಂದಮೇಲೆ ಇಂಥ ಕಷ್ಟನ ಕಣ್ಣಾಡೆ ನೋಡಾದ್ಮೇಲೂ ಚೌಕಾಸಿ ಮಾಡೋಕೆ ಮನ್ಸು ಬರುತ್ತಾ? ನಾವಲ್ಲಿ ಕೊಡೋ ಟಿಪ್ಸು ಇವ್ರಿಗೆ ಒಂದಿನದ ಸಂಪಾದನೆ ಆಗಿರುತ್ತೆ. ನಾವು ಇವ್ರ ಹತ್ರ ಚೌಕಾಸಿ ಮಾಡಿ ದುಡ್ಡು ಉಳಿಸಿ ದೊಡ್ಡವ್ರು ಆಗ್ಬೇಕಾಗಿಲ್ಲ ಅಲ್ವಾ ಅಮ್ಮ? ನೀನ್ ತರಕಾರಿಗಳ ಬಗ್ಗೆ ತಿಳ್ಕೊಂಡಿಲ್ದೇ ಇರ್ಬೋದು, ಆದ್ರೆ ತರಕಾರಿ ಮಾರೋರ್ ಕಷ್ಟದ ಬಗ್ಗೆ ತಿಳ್ಕೊಂಡಿದ್ಯಲ್ಲ, ಅಷ್ಟ್ ಸಾಕು. ಇವ್ರ ನಗು ನಮ್ಮ ಊಟದ ರುಚಿನ ಇನ್ನು ಹೆಚ್ಚು ಮಾಡುತ್ತೆ. ನಿಧಿ, ಎಲ್ಲಿಗೆ ಹೋಗ್ತಿದ್ಯಾ? ಕಾಲೇಜಲ್ಲಿ ಸೆಮಿನಾರ್ ಇದೆ ಮಾಮ್, ಅಟೆಂಡ್ ಮಾಡಲೇಬೇಕು. ನಾನು ಎಲ್ಲಿಗೂ ಹೋಗಲೇಬಾರ್ದಾ? ಆಚೆ ಹೋಗಬಾರ್ದು ಅಂತ ಹೇಳಿದ್ದೀರಿ ತಾನೆ. ಹೋಗೋದಾದರೆ ಸೇಫಾಗಿ ಹೋಗಬೇಕು. ಸೇಫಾಗಿ ಅಂದರೆ? ಸೇಫಾಗಿ ಅಂದರೆ ನಮ್ಮನೆ ಕಾರಲ್ಲಿ ಡ್ರೈವರ್ ಜೊತೆ ಹೋಗಿ ಬರಬೇಕು. ಸಮರ್ಥ್, ನಿಧಿ ಸೆಮಿನಾರ್ಗೆ ಹೋಗ್ಬೇಕಂತೆ. ಅವಳನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅಲ್ಲೇ ಇದ್ದು ವೇಟ್ ಮಾಡಿ ಮತ್ತೆ ವಾಪಸ್ ಮನೆ ಕರ್ಕೊಂಡು ಬಾ. ಮಾಮ್, ನಾನು ಇವನ ಜೊತೆ ಹೋಗಲ್ಲ. ಹಾಗಿದ್ರೆ ಎಲ್ಲೂ ಹೋಗೋ ಆಗಿಲ್ಲ. ಮಾಮ್, ಯಾಕೆ ಹೀಗೆ ಮಾಡ್ತಿದ್ಯಾ? ಹೀಗೆ ಮಾಡೋ ಹಾಗೆ ಮಾಡಿದ್ದೆ ನೀನು ಎಲ್ಲರೂ ಮಕ್ಕಳ ಥರ ಡೀಸೆಂಟಾಗಿ ಕಾಲೇಜಿಗೆ ಹೋಗಿ ಬಂದಿದ್ರೆ ನಾನು ಈ ಥರ ಎಲ್ಲ ಆಡ್ತಿರ್ಲಿಲ್ಲ. ಆಯ್ತು ಬಿಡು, ತಪ್ಪು ಮಾಡಿದ್ದೀನಲ್ವಾ? ನೀ ಏನಂದ್ರೂ ಅನ್ನಿಸ್ಕೋತೀನಿ, ನೀ ಹೇಳ್ದಂಗೆ ನಡ್ಕೋತೀನಿ. ಸಮರ್ಥ್, ಇನ್ಮೇಲೆ ನಿಧಿ ಎಲ್ಲೇ ಹೋಗಬೇಕಾದ್ರೂ ಓಡಾಡಬೇಕಾದ್ರೂ ಅವಳನ್ನು ನೀನೇ ಕರ್ಕೊಂಡು ಹೋಗಬೇಕು. ತರಲೆ ಏನಾದರೂ ಮಾಡಿದರೆ ಅದನ್ನು ನೀನೇ ಕಂಟ್ರೋಲು ಮಾಡಬೇಕು. ಸರಿ ಮೇಡಮ್, ಅದೆಲ್ಲ ಮಾಡೋಣ. ಆದರೆ ಇವ್ರನ್ನ ಕರ್ಕೊಂಡು ಹೋಗಿರೋ ಟೈಮಲ್ಲಿ ಮಾಧವ್ ಸರ್ಗೆ ಏನಾದ್ರು ಕೆಲಸ ಬಂದರೆ? ಅದನ್ನು ನಾನು ನೋಡ್ಕೊಳ್ತೀನಿ. ಇದಕ್ಕೆ ಅಂತ 10% ಸ್ಯಾಲ್ರಿ ಹೈಕ್ ಕೊಡ್ತೀನಿ. ಕರ್ಕೊಂಡು ಹೋಗ್ಬಾ. ಆಗಬಹುದು. ಹರಿಯೋ ನದಿಲಿ ಯಾರು ಬಿದ್ರೇನು ಯಾರು ಮುಳುಗಿದ್ರೇನು ನದಿ ತನ್ನ ತನ್ನ ಹರಿತಾನೆ ಇರುತ್ತೆ. ನಿಮ್ಮನೇಲಿ ಯಾರು ಬಂದರೆ ಅಷ್ಟು, ನನ್ನ ಕಾರಲ್ಲಿ ಕೂತ್ರೆ ಅಷ್ಟು, ನನ್ನ ಪಾಡಿಗೆ ನನ್ನ ಕಾರ್ ಓಡಿಸ್ತಾನೆ ಇರ್ತೀನಿ. ನೋಡ್ದ್ಯಾ, ಇದಕ್ಕೆ ನಾ ಹೇಳಿದ್ದು ಇವನ ಜೊತೆ ಹೋಗಲ್ಲ ಅಂತ. ಎಷ್ಟು ಇರಿಟೇಟ್ ಮಾಡ್ತಾನೆ ಮಾಮ್. ಸಮರ್ಥ್, ಯಾಕೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಹೋಗಿ ಕಾರ್ ತೊಗೊಂಡು ಬಾ. ಬೇಗ ಹೋಗಿ ಬೇಗ ಬರಬೇಕು. ಕಾರ್ ತಗೊಬರೋಕ್ಕೆ ಕಾರ್ ಇಲ್ಲಿ ಇರಬೇಕಲ್ವಾ?
ಯಾಕೆ ಕಾರ್ ಇಲ್ವಾ? ಏನಾಯ್ತು? ಕಾರ್ನ ಅವಿನಾಶ್ ಅವ್ರು ತಗೊಂಡೋಗಿದ್ದಾರೆ ಕಾರಲ್ಲಿ ಕರ್ಕೊಂಡೋಗಿರೋದು ಅವಿನಾಶ್ ಸರ್. ಏನು ತುಳಸಿ ತರಕಾರಿ ತಗೊಳಕ್ಕೆ ಅವಿ ಕರ್ಕೊಂಡು ಹೋಗಿದ್ದಾನೆ? ಇದು ಹೀಗೆ ಮುಂದುವರೆದ್ರೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಾನೆ ಅನ್ಸುತ್ತೆ. ಅಮ್ಮ ಬನ್ನಿ ಜ್ಯೂಸ್ ಕುಡಿಯೋಣ. ಜ್ಯೂಸಾ? ಬೇಡ, ಮನೆಗೆ ಹೋಗೋಣ. ಆಗ್ಲಿಂದ ಬಿಸಿಲಲ್ಲಿ ಸುತ್ತಾಡಿದ್ದೀರಾ, ಎಷ್ಟೊಂದು ಎನರ್ಜಿ ಲಾಸ್ ಆಗಿರತ್ತೆ. ಜ್ಯೂಸ್ ಕುಡ್ದು ಆಮೇಲೆ ಹೋಗೋಣ ಬನ್ನಿ. ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಮ್ಮ ತರಕಾರಿ ತೊಗೊಳೋದು ನಿಮ್ಮ ಜವಾಬ್ದಾರಿ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀವು ಸುಮ್ಮನೆ ಜ್ಯೂಸ್ ಕುಡೀರಿ. ಅಣ್ಣ ಅಮ್ಮ ಹೇಗಿದ್ಯಾ? ಅಣ್ಣ ನೀನು ಹೇಗಿದ್ಯಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀನೇನಿಲ್ಲಿ ಅದು ಈ ಬಲೂನ್ಗಳನ್ನೆಲ್ಲ ಇಟ್ಕೊಂಡು? ಕೆಲಸ ಮಾಡ್ತಿದ್ದೀನಿ. ಈ ಬಲೂನ್ ಎಲ್ಲ ಮಾರಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ. ಇದೆಲ್ಲ ಬೇಕಾಗಿತ್ತಾ? ಪ್ರೀತಿನ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡ್ರೆ ಎಂಥ ಪರಿಸ್ಥಿತಿ ಬರುತ್ತೆ ನೋಡು. ನಿನಗೆ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಮನಸ್ಸಿದ್ರೆ ಆಫೀಸಿಗೆ ಬಾ, ನಾನೇ ಕೆಲಸ ಕೊಡ್ತೀನಿ. ಇವನ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಹೇಗೋ ಸಂಪಾದನೆ ಮಾಡ್ತಿದ್ಯಾ, ಇಲ್ಲಿಂದ ಆಚೆ ಹೋಗಿ ಬದುಕು ಅಂತ ತಾತ ಮನೆಯಿಂದ ಆಚೆ ಓಡಿಸ್ತಾರಷ್ಟೆ. ಹೇಗೋ ಬಲೂನ್ ಮಾರೋ ನಾಟಕ ಆಡಿ ಸ್ವಲ್ಪ ದಿನ ಬದಲಾಗಿದ್ದೀನಿ ಅಂತ ತೋರಿಸ್ಕೊಂಡ್ರೆ ನೆಮ್ಮದಿಯಾಗಿ ಆ ಮನೇಲಿ ಇದ್ಬಿಡ್ಬೋದು. ಏನು ಯೋಚನೆ ಮಾಡ್ತಾ ಇದೆಯಾ? ಅವಿ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ನನಗೆ ಯಾರೂ ಕೆಲಸ ಕೊಡೋದು ಬೇಕಾಗಿಲ್ಲ. ಈಗ ನಾನು ಮಾಡ್ತಿರೋದು ಕೆಲಸನೇ ತಾನೆ. ಏನು ಬಲೂನ್ ಮಾಡ್ತಿರೋದಾ? ಬೆಲೂನ್ ಮಾರೋದು ಚಿಕ್ಕ ಕೆಲಸನೋ ಅಥವಾ ಅವಮಾನ ಆಗೋವಂಥ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಜವಾಗ್ಲೂ ದುಡಿಬೇಕು ಅನ್ನೋ ಮನಸ್ಸು ಬಂದಿದೆಯಾ ಅಂತ ಕೇಳ್ತಾ ಇದ್ದೀನಿ. ಅಮ್ಮ ಜ್ಯೂಸ್ ಅಂಗಡಿ ಮುಂದೆ ನಿಂತು ಸುಮ್ಮನೆ ಅದು ಇದು ಅಂತ ಮಾತಾಡ್ತಿದ್ಯಲ್ಲ, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ, ಹಸಿವು ಆಗ್ತಿದೆ. ಮೊದಲು ಜ್ಯೂಸ್ ಕೊಡ್ಸು, ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಹಾಗಿದ್ರೆ ನೀನು ಕೆಲಸ ಮಾಡಲ್ಲ ಅಂತ ಆಯ್ತು. ಜ್ಯೂಸ್ ಕೊಡ್ಸಿ ಅಂದ್ರೆ ಮತ್ತೆ ಅದೇ ಮಾತಾಡ್ತಿದ್ದೀರಲ್ಲ ಅಣ್ಣ. ಬಿಸಿಲು ಜಾಸ್ತಿ, ಬಾಯಾರಿಕೆ ಆಗ್ತಿದೆ. ಅಮ್ಮ ನಿಂತ್ಕೋ. ಅಮ್ಮ ಏನು ಆರಾಮಾಗಿ ಕೂತಿದ್ದೀರಾ? ಕಾರಲ್ಲಿ? ಅವಿಯವರು ಮೇಡಮ್ನ ಕರ್ಕೊಂಡು ತರಕಾರಿ ತರಕ್ಕೆ ಹೋದ್ರು. ವಾಟ್? ತರಕಾರಿ ತರಕ್ಕ? ಅವಿ ಅವರ? ಹಾಂ. ಅವಿ ಭಾವ ತುಳಸಿ ಅವ್ರಿಗೆ ತುಂಬ ಹತ್ತಿರ ಆಗ್ತಿದ್ದಾರೆ. ಮಗ ಸಿಗ್ತಿದ್ದಾನೆ ಅನ್ನೋ ಖುಷಿಲಿ ತುಳಸಿಯವರು ಇದ್ದಾರೆ. ಇಲ್ಲ, ಈ ಖುಷಿ ತುಂಬ ಹೊತ್ತು ಇರಬಾರ್ದು.
ಅದಕ್ಕಿಂತ ದೊಡ್ಡ ಬಹುಮಾನನೂ ಬೇಕಾಗಿಲ್ಲ. ಇದೇ ತಾನೇ ತಾಯಿ ಹೃದಯ, ಕೋಪ ಇದ್ರೂ ಕರ್ಗೋಗೋ ಅಂಥದ್ದು. ಅದು ಸರಿನೇ, ಇಡೀ ಮನೆ ಜವಾಬ್ದಾರಿ ಹೊರೋ ನಿಮಗೆ ಈ ಭಾರ ಹೊರಕ್ಕಾಗಲ್ಲ ಅಂದರೆ ಅದು ನನ್ನ ದಟ್ಟನ. ಆದರೆ ನೀವು ಕಷ್ಟಪಡೋದು ನೋಡೋಕ್ಕೆ ನನ್ನ ಮನ್ಸ್ಯಾಕೆ ಒಪ್ತಾ ಇಲ್ಲ. ಇದೆಲ್ಲ ಯಾವ ಕಷ್ಟನೂ ಅಲ್ಲ, ಕೊಡು ನೀನು. ಏನಿದು ಹೊಸ ಡ್ರಾಮಾ? ಡ್ರಾಮಾನ ಯಾವುದು? ಅದೇ ನಮ್ಮ ಮೇಡಮ್ ಅವ್ರನ್ನ ಅಮ್ಮ ಅಂತ ಕರಿತಿದ್ದೀರಲ್ಲ ಅದು. ಕರಿಬೇಕನ್ನಿಸ್ತು, ಅದಕ್ಕೆ ಕರೆದೆ. ಎಷ್ಟೋ ದಿನ ಆಗಿತ್ತು ಅಮ್ಮ ಅನ್ನೋ ಪದ ನನ್ನ ಬಾಯಿಂದ ಬಂದು. ಅವ್ರನ್ನ ಹಾಗೆಲ್ಲ ಕರಿಬೇಡಿ. ಯಾಕೆ ಕರಿಬಾರ್ದು? ಅವ್ರನ್ನ ಅಮ್ಮ ಅಂತ ಕರೆದ್ರೆ ನಿನ್ಗೇನಾದರೂ ಪ್ರಾಬ್ಲಮ್ ಅಂತ ಅಲ್ಲ, ನೀವು ಹಾಗೆ ಕರೆಯೋದು ನನಗಿಷ್ಟ ಆಗಲ್ಲ. ನಿನಗೆ ಯಾಕೆ ಇಷ್ಟ ಆಗಲ್ಲ? ಪ್ರಪಂಚದಲ್ಲಿ ಅಮ್ಮ ಅಂತ ಕರೆಯೋ ಅದೃಷ್ಟ ಎಷ್ಟೋ ಜನ ಮಕ್ಳಿಗಿರಲ್ಲ. ತಾಯಿ ಇಲ್ದೇ ಇರೋ ನೋವು ನನಗೆ ಗೊತ್ತು. ಹೆತ್ತು ತಾಯಿನ ಅಮ್ಮ ಅಂತ ಕರೆಯೋ ಬದಲು ಮೇಡಮ್ ಅಂತ ಕರೆಯೋರಿಗೆ ಇದು ಅರ್ಥ ಆಗಲ್ಲ. ಅವರು ನಿನ್ನ ಹೆತ್ತ ತಾಯಿ, ಅವ್ರನ್ನ ದೂರ ಮಾಡ್ತಿದ್ಯಾ? ಕೊನೆ ಪಕ್ಷ ನಾನಾದರೂ ಅವ್ರನ್ನ ಅಮ್ಮನ ಸ್ಥಾನದಲ್ಲಿ ನೋಡ್ತೀನಿ, ಅದನ್ನು ಬೇಡ ಅಂತಿದ್ಯಾ? ಅವ್ರಿಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಎಲ್ಲ ಅರ್ಹತೆಗಳು ಇದೆ. ಇನ್ನು ಮುಂದೆ ನಾನು ಅವ್ರನ್ನ ಅಮ್ಮ ಅಂತಾನೆ ಕರಿತೇನೆ. ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ. ಏನ್ ಚಿಕ್ಕಪ್ಪ, 2ನೇ ಸಲ ಹನಿಮೂನ್ಗೆ ಹೋಗೋ ಪ್ಲಾನ್ ಇದೆಯಾ? ಈಗಲೂ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ತರ ಕಾಣಿಸ್ತಾ ಇದ್ದೀರಾ. ನಿಮ್ಮಿಬ್ರು ನೋಡ್ತಿದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ. ಸೂಪರ್ ಜೋಡಿ. ಈಗ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಿದ್ದೀರಾ. ಈ ಜೋಡಿ ಹೇಗೆ ಕ್ರಿಯೇಟ್ ಆಯಿತು, ನಮ್ಮ ಮದುವೆ ಹೇಗಾಯಿತು ಅನ್ನೋದು ಗೊತ್ತಾಗ್ಬೇಕಾ ನಿಮಗೆ? ಮಹೇಶ, ಅದೆಲ್ಲ ಈಗ ಬೇಕಾ? ಬೇಕಣ್ಣ. ಹಳೆ ನೆನಪುಗಳನ್ನ ಮೆಲುಕು ಹಾಕೋದು ಚಂದ ಅಲ್ವಾ? ಅವತ್ತು ನಮಗೆ ಕಷ್ಟ ಅಂತ ಅನಿಸಿದ್ದು ಇವತ್ತು ಖುಷಿ ಕೊಡ್ಬೋದು. ಅವತ್ತು ನಮಗೆ ಖುಷಿ ಕೊಟ್ಟಿದ್ದೆಲ್ಲ ಇವತ್ತು ದುಃಖ ಕೊಡ್ಬೋದು. ಒಟ್ಟಿನಲ್ಲಿ ನೆನಪುಗಳು ಒಂದಲ್ಲ ಒಂದು ರೀತಿಲಿ ನಮ್ಮ ಮನಸ್ಸು ಮುಟ್ಟೋದು ಗ್ಯಾರಂಟಿ. ಅದಕ್ಕೆ ಇವತ್ತಿನ ದಿನ ನಮ್ಮ ಮದುವೆ ಆಗುವಾಗ ಏನೇನಾಯಿತು ಅಂತ ನೆನಪಾಗ್ತಿದೆ. ಅದನ್ನೆಲ್ಲ ನಿಮಗೆ ನಾನೀಗ ಹೇಳಬೇಕೋ ಬೇಡವಾ? ಹೇಳಿ ಚಿಕ್ಕಪ್ಪ, ನಾವು ಕೇಳೋಣ. ಎಸ್ ಡ್ಯಾಡ್, ನಿಮ್ಮ ಮದುವೆ ಹೇಗಾಯ್ತು ಅನ್ನೋ ಕ್ಯೂರಿಯಾಸಿಟಿ ನಮಗೂ ಇದೆ. ಅದು ಮಹೇಶ, ಗೊತ್ತಾಗ್ಲಿ ಬಿಡೋಣ. ಕತೆ ಎಲ್ಲ ಮಕ್ಳಿಗೂ ಗೊತ್ತಾಗ್ಬೇಕು. ಇತಿಹಾಸ ಗೊತ್ತಾದ್ರೆ ಮಾತ್ರ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚಿಸೋ ಶಕ್ತಿ ಮಕ್ಳಿಗೆ ಬರೋದು. ಈ ಮನೆ ಘನತೆ ಅಂದ್ರೇನು, ಈ ಮನೆಗಾಗಿರೋ ಲಾಭ ನಷ್ಟಗಳು, ಸುಖ ದುಃಖಗಳು ಏನು ಅಂತ ಅವ್ರಿಗೂ ಅರ್ಥ ಆಗತ್ತೆ. ಈಗ ನಾನು ಶಾರ್ವರಿನ ಮೊದಲನೇ ಸಲ ನೋಡಿದ್ದು ಎಲ್ಲಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಯಾವುದಾದ್ರೂ ಜಾತ್ರೆಯಲ್ಲಿ, ರೋಡಲ್ಲಿ ಎಲ್ಲಾದರೂ? ದೇವಸ್ಥಾನದಲ್ಲ? ಹೋಟೆಲ್ನಲ್ಲ? ಇದು ಯಾವುದೂ ಅಲ್ಲ.
ನಾನು ಇವಳನ್ನು ಮೊದಲನೇ ಸಲ ಭೇಟಿ ಮಾಡಿದ್ದು ಪೊಲೀಸ್ ಸ್ಟೇಷನಲ್ಲಿ.